ನ್ಯೂಸ್. ಸೊ ಸಿಕ್ಕಾಪಟ್ಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ತರ ಬರ್ತದೆ. ಅಂಡ್ ಪ್ರಜ್ವಲ್ ರೇವಣ್ಣ ಅದು ಒಂದು ರಿಸಲ್ಟ್ ಏನಿದೆ ಅದು ತುಂಬಾ ವಿಷಯದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಗವರ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡುತ್ತೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ರಿಸಲ್ಟ್ ಸದ್ಯದ ಮಟ್ಟಿಗೆ ನೋಡಿದ್ರೆ 212 ಮತಗಳು ಮಾತ್ರ, ಜಸ್ಟ್ 212 ಮುನ್ನಡೆ ಅಂತ ಬರ್ತಾ ಇದೆ. ಈಗ ನೋಡ್ಬೋದು ಡಿ ಕೆ ಸುರೇಶ್ ಭಾರಿ ಹಿನ್ನಡೆ ಅಂತ ಬರ್ತಾ ಇದೆ. ಸೊ ಎಲ್ಲೆಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡತ್ತೆ ಅಂತ ನಾವು ಅನ್ಕೊಂಡಿದ್ವಿ. ನಾವು ಅಂದ್ರೆ ಎಲ್ರು ಅನ್ಕೊಂಡಿದ್ರು, ಎಕ್ಸಿಟ್ ಪೋಲ್ ಅಲ್ಲೂ ಹೇಳಿದ್ರು, ಅದು ಎಲ್ಲವೂ ಎಕ್ಸಿಟ್ ಪೋಲ್ಸ್ ಎಲ್ಲ ಬಂದಾಗ ಏನಾಯ್ತು, ಎಸ್ 400ಕ್ಕೂ ಸಮೀಪ ಬರ್ತೀವಿ ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಟುಡೇಸ್ ಚಾಣಕ್ಯ ಆದವರು ಪ್ರೆಡಿಕ್ಷನ್ ಮಾಡಿದ್ದು, ನಾನು ಬಹಳ ಪ್ರೆಡಿಕ್ಷನ್ಗಳು ಫೇಲ್ ಆಗಿಲ್ಲ ಆಗತ್ತೆ ಅನ್ನೋದು. ಅವರು NDA 400 ± 35 ಅಂತ, ಅಂದರೆ 365 ಅಥವಾ 400ಕ್ಕೂ ಅಧಿಕ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಅದಕ್ಕಿಂತ ಈಗ ಟ್ರೆಂಡ್ ಹೋಗ್ತಾ ಇದೆ. ಕಾಂಗ್ರೆಸ್ ಈ ಥರ ಲೀಡ್ ವಿಷಯ ಬಂದಾಗ ಹಿಂಗೆ ಕ್ರಾಸ್ ಆಗುತ್ತೆ ಅಂತ ಯಾರು ಕೂಡ ಇದು ಮಾಡಿಲ್ಲ. ಬಟ್ ಕಾಂಗ್ರೆಸ್ ಅವ್ರು ಹೇಳಿದರು ಎಕ್ಸಿಟ್ ಪೋಲ್ ಕೇವಲ ಬಿಜೆಪಿಗೆ ಖುಷಿ, ರಿಸಲ್ಟ್ ಬಂದಾಗ ಕಾಂಗ್ರೆಸ್ಗೆ ಖುಷಿ ಆಗುತ್ತೆ, ಡೆಫಿನೆಟ್ಲಿ ನೋಡ್ತಾ ಇರಿ ಅನ್ನೋದು ಕಾಂಗ್ರೆಸ್ ನಾಯಕರದ್ದು ಇದಾಗಿತ್ತು. ACCಯಿಂದ ಎಕ್ಸಿಟ್ ಪೋಲ್ ಡಿಬೇಟ್ಗೂ ಬೇಡ ಅನ್ನೋದಿತ್ತು. ಈಗ ನಮಗಿಲ್ಲಿ ಕಾಂಗ್ರೆಸ್ ಲೀಡರ್ ಕೂಡ ಇಲ್ಲ ಇದ್ದಾರೆ, ನಾವು ಅವ್ರನ್ನು ಕೂಡ ಮಾತಾಡಿಸಿ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಜೊತೆ ಇಲ್ಲ ಮಿಲಿಂದ್ ಸರ್ ಇದ್ದಾರೆ, ಹಾಗೆ ಪ್ರತಿನಿಧಿ ಶಿವಕುಮಾರ್ ಸರ್ ಇದ್ದಾರೆ. ಎಕ್ಸಿಟ್ ಪೋಲ್ ಎಲ್ಲ ಬಂದಾಗ ನಿಮ್ಮ ಪಾರ್ಟಿಯಿಂದ ಒಂದು ACC ಡಿಸಿಷನ್ ಇತ್ತು, ನಾವು ಪ್ಯಾನೆಲ್ ಡಿಸ್ಕಷನ್ಗೆ ಹೋಗಬಾರ್ದು ಅಂತ ಕಡೆಗಳಿಗೆ ಜಾಯ್ನ್ ಆದರು. ಬಟ್ ಎಕ್ಸಿಟ್ ಪೋಲ್ಗೂ ಮತ್ತು ಇವಾಗಿನ ಟ್ರೆಂಡ್ ನೋಡಿದ್ರು ಭಾಳ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಅವರು ಟ್ರೆಂಡಲ್ಲಿ 200ನ ಕ್ರಾಸ್ ಮಾಡಿದ್ದೀರಿ. ಈಗ ನಮ್ಮ ಜೊತೆ ಮಿಲಿಂದ್ ಸರ್ ಇದ್ದಾರೆ, ಮಿಲಿಂದ್ ಸರ್ ಮಾತಾಡ್ತಾರೆ, ಕಾಂಗ್ರೆಸ್ ನಾಯಕರು. ಏನು ಹೇಳ್ತೀರಿ ಈಗ? ಅಲ್ಲ ಸರಿ, ಎಕ್ಸಿಟ್ ಪಾಲ್ಸ್ ಈಗ ನಮ್ಮ ಅಧ್ಯಕ್ಷರು ನಿನ್ನೆ ಮಾತಾಡಿದ್ರು, ನಾವು ಎಕ್ಸಿಟ್ ಪಾಲ್ಸ್ ಮೇಲೆ ಯಾವತ್ತೂ ನಂಬಿಕೆ ಇಟ್ಟಿಲ್ಲ. ಯಾಕೆಂದರೆ ಹೋದ ಅಸೆಂಬ್ಲಿಲಿ ಎಕ್ಸಿಟ್ ಪಾಲ್ಸ್ ಎಷ್ಟೊಂದು BJPನ 115, 120 ಅಸೆಂಬ್ಲಿ, ಕರ್ನಾಟಕ ಅಸೆಂಬ್ಲಿಲಿ ಹೇಳಿದರು. ಎಲ್ಲರಿಗೂ ಆಶ್ಚರ್ಯ ಆಗೋಂಗೆ 136 ಬಂತು. ಈಗ ಯಾರು ದೇವರಲ್ಲ, ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದಿಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಎಕ್ಸಿಟ್ ಪಾಲ್ಸ್ ಆಲ್ಸೋ. ಏನೋ ಅವ್ರವ್ರು ವಾಟ್ ದೇ ಫೀಲ್ ಅವ್ರು ಹೇಳಿರ್ತಾರೆ. ಬಟ್ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿರೋದ್ರಿಂದ ಆದ್ರೆ ಬೆಳಗ್ಗೆ AICC ಒಂದು ಟ್ವೀಟ್ ಮಾಡತ್ತೆ ದಟ್ ನಮ್ಗೆ EVM ಮೇಲೆ ನಂಬಿಕೆ ಇಲ್ಲ ಅಂತ. ಸೊ ಈಗ ಮುನ್ನಡೆ ರಿಸಲ್ಟ್ ನೋಡಿದ್ರೆ ಏನ್ ಅನ್ಸುತ್ತೆ, EVM ಅಲ್ಲಿ ನಂಬಿಕೆ ಇದೆಯಾ ಇಲ್ವಾ? ನಾವು EVM ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟೊಂದು ಜನಕ್ಕೆ ಅದು ಮಿಸ್ಕನ್ಸೆಪ್ಷನ್. ವಾಟ್ ವಿ ಆರ್ ಟೆಲಿಂಗ್, ಕೆಲವು ಭಾಗಗಳಲ್ಲಿ ಟ್ಯಾಂಪರಿಂಗ್ಸ್ ಆಗುತ್ತೆ ಅಂತ. ನಾವು EVM ಮಿಷನ್ಸ್ ಬಗ್ಗೆ ಮಾತಾಡಿಲ್ಲ. ನಿಮಗೆ ಹಳೆ ಕಾಲದಿಂದನೂ ಬೂತ್ ರಿಗ್ಗಿಂಗ್ ಇತ್ತು, ಬೂತ್ ಕ್ಯಾಪ್ಚರಿಂಗ್ ಅಂತಿತ್ತು. ಶಿವಕುಮಾರ್ ಅವರು ಗೊತ್ತು, ಕೇಳಿ, ಅವರು ಅಷ್ಟು ವರ್ಷದಿಂದ ನೋಡಿದ್ದಾರೆ ಅವೆಲ್ಲ. ಅವ್ರು ಮಂಡ್ಯದಲ್ಲೂ ಆಗಿನ ಕಾಲದಲ್ಲೆಲ್ಲ ಆಗಿದೆ. ಬೂತ್ ರಿಗ್ಗಿಂಗು, ಬೂತ್ ಕ್ಯಾಪ್ಚರಿಂಗ್, ಬ್ಯಾಲೆಟ್ ಪೇಪರ್ಸಲ್ಲೂ ಆಗಿದೆ, EVM ಅಲ್ಲೂ ಆಗಿದೆ. ಆಗಿಲ್ಲ ಅಂತೇನಿಲ್ಲ. ಎಷ್ಟೊಂದು EVMಗಳು ಬದಲಾವಣೆ ಆಗೋ ಸಾಧ್ಯ ಇದೆ. ಆ ಥರ ಎಲ್ಲ ಕೆಲವು ಕ್ಷೇತ್ರಗಳಿರುತ್ತೆ. ಈಗ ಕೆಲವಲ್ಲಿ ಈ ಫ್ಯೂಡಲ್ ಲಾರ್ಡ್ಸ್ ಇರ್ತಾರಲ್ಲ, ಅವರು ರಾಜಕೀಯವಾಗಿ ಅವ್ರು ಮಾಡ್ತಾರೆ. ಟ್ರೆಂಡ್ ಅಂದಾಗ ಹೌದು, ಅಲ್ಲಗೆಳೆಯಂಗಿಲ್ಲ, ಬರದೇ ಇಲ್ಲ ಅನ್ನೋ ಟೈಮಲ್ಲಿ ಬಂದಾಗ ಇದಾಗುತ್ತೆ. ಅಂಡ್ ಶಿವಕುಮಾರ್ ಪ್ರತಿಧ್ವನಿ ಮುಖ್ಯಸ್ಥರಿಗೆ ಹೇಳಿದ್ರೆ, ಶಿವಕುಮಾರ್ ಪ್ಲೀಸ್ ಬನ್ನಿ ಕಡೆ, ನೀವು ಹಂಗೆಲ್ಲ ಹೋಗಂಗಿಲ್ಲ, ಮಂಡ್ಯದ ಒಂದು ಬೇರೆ ಹೇಳಿದ್ರೆ ಇಲ್ಲಿ ನಿಮ್ಮಲ್ಲೇನೋ ಆಗ್ತಿತ್ತು ಅಂತ. ಗವನ್, ಎಕ್ಸಿಟ್ ಪೋಲ್ ಮತ್ತೆ ಇವಾಗಿನ ಟ್ರೆಂಡ್, ವಾಟ್ಸ್ ಯುವರ್ ಒಪಿನಿಯನ್? ಇವ್ರು ಮಾತಾಡ್ತಾರೆ, ಇಲ್ಲಿಂದ ಮಾತಾಡ್ತಾರೆ. ಮಾತಾಡಿ ನಂದು ಬೇರೆ, ನಂದು ಬೇಡ ನನ್ನ ಒಪಿನಿಯನ್ ಏನಿಲ್ಲ ಸದ್ಯಕ್ಕೆ. ಇನ್ನೂ 1 ಅವರ್ ಆದ್ಮೇಲೆ ನನ್ನ ಒಪಿನಿಯನ್ ಹೇಳ್ತೀನಿ. ಸೊ ಓಕೆ, ಅಂದ್ರೆ ಇನ್ನೊಂದು ಅವರ್ ಆದ್ಮೇಲೆ ಚೇಂಜ್ ಆಗ್ಬೋದು ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ನಾನು ನಿಮ್ಗೆ ಅವಾಗಲೇ ಆಫ್ ದ ರೆಕಾರ್ಡ್ ನಾವು ಕೂತಾಗ ಮಾತಾಡಿದ್ದೆ. ನಾನು ಹೇಳಿದೆ, ಈಗ ಏನು ಸದ್ಯಕ್ಕೆ ನಮಗೆ 9:45 ಈ 10 ಗಂಟೆಗೆ ಏನು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಯೂಶಲ್ ಅದೊಂದು ಟ್ರೆಂಡ್ ಪೊಲಿಟಿಕಲಿ. ಒಂದು ಕೆಲವು ರೌಂಡ್ಸ್ ಆದಮೇಲೆ ಈ ಲೀಡ್ಸ್ ಆಗಲಿ ಅಥವಾ ಈ ನಂಬರ್ಸ್ ಆಗಲಿ, ಇಟ್ ವಿಲ್ ಸ್ಟಿಕ್ ಆನ್. ಎಲ್ಲೋ ಅಲ್ಪ ಸ್ವಲ್ಪ ಚೇಂಜ್ ಆಗ್ತವೆ. ಸೊ ನಮಗೆ ಈಗೇನು ಲೀಡ್ ಇದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್ INDA, ನಮ್ಗೆ ವೆರಿ ವೆಲ್ ನ್ಯೂ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಮೋರ್ ದೆನ್ 265. ಮೋರ್ ದೆನ್ 265 ಎಕ್ಸ್ಪೆಕ್ಟೇಷನ್ ಇದೆ. 265 ಅಂತಂದ್ರೆ 272 ಅಲ್ಲ, ಒಂದು ನಿಮಿಷ ರೀ. ಈಗ 200 ಇದೆ ಲೀಡ್, ಇನ್ನು 3-4 ಅವರ್ ಇದೆ. 222 ಇದೆ ಈಗ. ಮತ್ತೆ ಪಬ್ಲಿಕ್ ರಂಗನಾಥ್ ಸರ್ ಕೂಡ ಮಾತಾಡ್ತಾರೆ. ಇವ್ರಿಗೆ ಹೇಳ್ತೀನಿ, ಅಲ್ಲೂ ಕೂಡ ಅವ್ರು ಹೇಳ್ತಿದ್ದಾರೆ NDA 286, INDA 223, ಅದರ್ಸ್ 26. ಸೊ ಎಲ್ಲೆಲ್ಲಿ ಯಾರ್ಯಾರು ಮುನ್ನಡೆ ಏನು ಅಂತ ನೋಡ್ತಿದ್ದಾರೆ. ಬಟ್ ಇದಲ್ಲ, ಯಾಕೆಂದ್ರೆ ಎಲ್ಲ 320ಕ್ಕಿಂತ ಕಡಿಮೆ ಯಾರು ಕೊಟ್ಟಿರಲಿಲ್ಲ ಪ್ರಿಡಿಕ್ಷನ್, ಎಕ್ಸಿಟ್ ಪೋಲಲ್ಲಿ ಇದು ಮಾಡಿರಲಿಲ್ಲ. ಬಟ್ ಟ್ರೆಂಡ್, ನೀವು ಆಗ್ಲೇ ಒಂದು ಮಾತು ಟ್ರೆಂಡ್ ಅಂತ, ಕಡೆಗಳಿಗೆ ಏನ್ ಬೇಕಾದ್ರೂ. ಕಳೆದ ಬಾರಿ ನಿಮ್ಮ ಜಿಲ್ಲೆ ಲೈಕ್ ನೀವು ಬಹಳ ಕಾಳಜಿ ಇರ್ತಕ್ಕಂಥ ಜಿಲ್ಲೆ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದು 1607 ವೋಟಲ್ಲಿ, 1607 ವೋಟಲ್ಲಿ. ಹಾಗಾಗಿ ಕಡೆ ಅಂತದವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಬಟ್ ನಂಬರ್ ಗೇಮ್ ಬಂದಾಗ ಕಾಂಗ್ರೆಸ್
ಗುಡ್ ಒಂದು ಖುಷಿ ವಾತಾವರಣ. ಈಗ ಇಡೀ ದೇಶದಲ್ಲಿ ಇಲ್ಲಪ್ಪ ಮೋದಿ ಅವರು 2 ಟರ್ಮ್ ಮುಗಿದೋದ್ರು, ಕಾಂಗ್ರೆಸ್ ಮುಗಿದೋಯ್ತು, ಇನ್ನು ಬರೋದಿಲ್ಲ. ಸೊ ಎಲ್ಲದಕ್ಕೂ ಒಂದು ಪೊಲಿಟಿಕಲಿ ಒಂದು ಜನ ಇದನ್ನ ಚೇಂಜ್ ಬಯಸ್ತಾರೆ. ನೀವು ಎಷ್ಟೇ ಒಳ್ಳೆಯವರಿರಿ, ಎಷ್ಟೇ ಕೆಟ್ಟವರಿರಿ, ಅಥವಾ ನೀವೇನೇ ಮಾಡಿ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ನಿಮ್ಗೆ 5 ವರ್ಷಕ್ಕೆ ಬರುತ್ತೆ. ಲಕಿಲಿ BJPಗೆ ಒಂದು 10 ವರ್ಷ ಹೋಲ್ಡ್ ಆಯಿತು, ಬಟ್ ಇಟ್ ವಿಲ್ ನಾಟ್ ಬಿ ದ ಸೇಮ್ ಸ್ಟೋರಿ ಅಗೇನ್. ಯಾಕೆಂದರೆ ನೀವು ನನ್ನ ಈಗ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ 200 ಲೀಡ್ ಇದ್ವಿ ನಾವು, 222 ಆಯಿತು. ಸೊ 265 ಆಗುತ್ತೆ. ಇನ್ನೊಂದು, ಯಾಕಂದ್ರೆ ಆಗ್ಲೇ ನಮ್ಮ ಆಡಿಯನ್ಸ್ ಕೇಳ್ತಿದ್ದೆ, ಟಿವಿ ಅವ್ರನ್ನ ಸ್ಟಾರ್ಟಿಂಗ್ ಕೊಡೋ ನಂಬರ್ ನೋಡಿ ಯಾಮಾರಕ್ಕೆ ಹೋಗ್ಬೇಡಿ, ಜಸ್ಟ್ ವೆಯ್ಟ್ ಮಾಡಿ ಅಂತ. ಒಂದು ಎಲೆಕ್ಷನ್ ಕಮಿಷನ್ ರಿಸಲ್ಟ್ ಅಲ್ಲಿ ಬಿಜೆಪಿಗಾಗಲೇ 1 ಗೆದ್ದಿರೋದು, 194, ಅದು ಸೇರಿ 195 ಲೀಡು. ಕಾಂಗ್ರೆಸ್ 76, ಸಮಾಜವಾದಿ ಪಾರ್ಟಿ 30, ಅವ್ರದೇ, ಅದು 106 ಆಗುತ್ತಾಗ ಅಲ್ಲಿಗೆ. ತೆಲುಗು ದೇಶಂ ಅದು NDAಗೆ ಸೇರುತ್ತೆ 14, ಅಂಡ್ ಶಿವಸೇನಾ SHS ಅದು 10, DMK 9 ಹೀಗಿದೆ. ಸೊ ಮೈತ್ರಿಯ ಲೆಕ್ಕಾಚಾರಕ್ಕೆ ಬಂದಾಗ ಹೌದು ಈ ನಂಬರ್ ಅಂದ್ರೆ ಎಲೆಕ್ಷನ್ ಕಮಿಷನ್ ನಂಬರ್. ನೀವು ಮೈತ್ರಿಯ ನಂಬರ್ ನೀವು ತಗೊಂಡ್ರಲ್ಲಿ, ಸೊ 130 ನಾವು ಆಲ್ಮೋಸ್ಟ್ ಇದ್ದೀವಿ. ಸೊ ನಾನು ಐ ಜಸ್ಟ್ ಸಾ ದಟ್ 130 ಇದೆ. ನಾವು 130 ಇದ್ದೀವಿ ನಮ್ಮ ಮೈತ್ರಿಲಿ. ಅವ್ರ ಮೈತ್ರಿ ಸೇರಿ 194 ಇದ್ದಾರೆ. ತುಂಬಾ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಎಸ್ ಕರೆಕ್ಟ್ ಅವ್ರು ಹೇಳ್ತಿದ್ರು, ಈಗ 9 ಗಂಟೆ 10 ಗಂಟೆ ಟ್ರೆಂಡ್, ನಾವು 1 ಗಂಟೆವರೆಗೂ ನೋಡೋಣ ಅಂತ. ಬಟ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿರೀಕ್ಷೆ ಜಾಸ್ತಿ ಇತ್ತು, ಬೀಳ್ತಿರ್ಬೇಕಾದ್ರೆ ಮಾರ್ಕೆಟ್ ವೇರಿಯೇಷನ್ಸ್ ಆಗುತ್ತೆ. ಐ ವಾಂಟ್ ಟು ಟೆಲ್, ಮುಂಬೈ ಶೇರ್ ಮಾರ್ಕೆಟ್ 2600 ಕುಸಿತ ಆಗಿದೆ. ದಟ್ ಶೋಸ್ ಪೀಪಲ್ ಹ್ಯಾವ್ ಆಲ್ಸೋ ಲಾಸ್ಟ್ ಹೋಪ್ಸ್ ಆನ್ BJP. ಅರ್ಥ ಆಯ್ತಾ? ಸರ್, ಈಗಾಗಲೇ ಹೇಳ್ತಿದ್ರಿ ನೀವು ಗ್ರೌಂಡ್ ಅಲ್ಲಿ ನಾವು ಕೆಲಸ ಮಾಡಿದೀವಿ, ಸೊ ಹಾಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ಗ್ಯಾರಂಟಿ ಎಲ್ಲಾದ್ರೂ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಕರ್ನಾಟಕದಲ್ಲಿ ಗ್ಯಾರಂಟಿ ನಮ್ಮ ಕೈ ಹಿಡಿದಿದೆ. ಇಲ್ದಿದ್ರೆ ನಾವು ಇಷ್ಟೊಂದು ಲೀಡ್ ಬರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ನಾವು ಸುಮಾರು ಈಗ ಡಿವಿಸಿವ್ ಪಾಲಿಟಿಕ್ಸ್ ಅಂತ ನಾವೇನು ಹೇಳ್ತೀವಿ, BJP ಅವ್ರು ಮಾಡ್ತಾಯಿದ್ರು. ನಾವು ವಿ ಫೋಕಸ್ಡ್ ಓನ್ಲಿ ಆನ್, ನಾವು ಏನೋ ಒಂದು ಬಡ ಜನಗಳಿಗೆ, ಆ ಒಂದು ಎಕನಾಮಿಕಲಿ ಪುವರ್ ಸೆಕ್ಷನ್ ನಾವೇನ್ ಮಾಡ್ಬೇಕು ನಾವು ಮಾಡಿದೀವಿ. ನಾವು ಗ್ಯಾರಂಟಿ ಕೈ ಹಿಡಿದೀವಿ. ತೋರಿಸ್ತೀನಿ ನಮ್ಮವ್ರಿಗೆ ಪಬ್ಲಿಕ್ ಟಿವಿನಲ್ಲಿ NDA 302, INDA 212. ಹಾಗಾಗಿ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಆದ್ರೂ ವೇರಿಯೇಷನ್ಸ್ ಏನೇ ಆದ್ರೂ ಕೂಡ BJP ಎಕ್ಸಿಟ್ ಪೋಲ್ ನಲ್ಲಿ ಏನು ಖುಷಿ ಆಗಿತ್ತಲ್ಲ, ಒಂದ್ ಸ್ವಲ್ಪ ಉಸಿರು ಬಿಗಿಡ್ಕೊಂಡು ಕೂತ್ಕೊಳ್ಳೋ ತರ ಆಗಿದೆ. ಹೇಗೆ ನಾವು ಪ್ಯಾನಲ್ ಮತ್ತೆ ಜಾಯ್ನ್ ಆಗ್ತೀವಿ. ಹೌದು, ಥ್ಯಾಂಕ್ ಯು. ಯೋಗಿ ಏನ್ ಹೇಳ್ತೀರಿ ಟ್ರೆಂಡ್ ಈಗ?